मेडिकल एजुकेशनल मिनिस्टर गुलबर्गा सिटी में आज डॉक्टर श्याम प्रकाश पाटिल ने जयदेव हॉस्पिटल की जो नई कंस्ट्रक्शन बिल्डिंग साइट है वहां पर उन्होंने विजिट करके सारी चीज़ों का उन्होंने मुआयना किया और मुआयना करने के बाद मीडिया से बात करते हुए बताया कि नई इस हॉस्पिटल की ओपनिंग आने वाले फरवरी में यानी कि इस साल 2024 में हो सकती है। और ये भी बात कही मीडिया से बात करते हुए कि हमारी हुकूमत आने के बाद कई सारे डेवलपमेंट वर्क हम लोगों ने किए हैं और भी क्या क्या बातें कही डॉक्टर श्याम प्रकाश पाटिल ने, आइए देखते हैं और सुनते हैं। This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital. ಅದ್ರ ಬಗ್ಗೆ ಇಲ್ಲಿವರೆಗೆ ನಾನು ಮನಸ್ಸಿನ ಮಟ್ಟಿಗೆ 90,000ಕ್ಕಿಂತ ಜಾಸ್ತಿ ಎನ್ರೋಲ್ಮೆಂಟ್ ಆಗಿದೆ ಇವತ್ತಿನವರೆಗೆ. ನನ್ನ ಒಂದು ಅಂದಾಜು ಪ್ರಕಾರ ಪ್ರತಿದಿನ 4ರಿಂದ 5,000 ಎನ್ರೋಲ್ಮೆಂಟ್ ಆಗ್ತಾ ಇದೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಆಗ್ತಾ ಇದೆ. ಅರ್ಜಿ ಹಾಕಕ್ಕೆ ಹೋದಂತ ಅಭ್ಯರ್ಥಿಗಳಿಗೆ ನಿಮ್ಮ ಡೇಟಾ ಯೂನಿವರ್ಸಿಟಿ ಅಪ್ಲೋಡ್ ಮಾಡಿಲ್ಲ ಅನ್ನೋದು ಕರೆಕ್ಟ್. ಈಗ ಏನಾಗಿದೆ, ಸಫರ್ ಆಗ್ತಾ ಇದೆ. ಈಗ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಈಗಾಗಲೇ ನ್ಯಾಡಲ್ಲಿ 4,20,000 4,12,000 ಸರ್ಟಿಫಿಕೇಟ್ ಡಿಪಾಸಿಟ್ ಆಗಿವೆ. 4,12,000 ಸರ್ಟಿಫಿಕೇಟು ಬೇರೆ ಬೇರೆ ಯೂನಿವರ್ಸಿಟೀಸು ಡಿಪಾಸಿಟ್ ಮಾಡಿದ್ದಾರೆ ನ್ಯಾಡಲ್ಲಿ, ಇನ್ನೂ ಕೆಲವು ಡಿಪಾಸಿಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸೇವಾ ಸಿಂಧು ಪೋರ್ಟಲಲ್ಲಿ, ಯಾಕಂದರೆ ಕಂಪ್ಲೀಟ್ಲಿ ಆನ್ಲೈನ್ ಇದು, ನೀವು ಸೇವಾ ಸಿಂಧು ಪೋರ್ಟಲಲ್ಲಿ ಹೋದಾಗ ನಿಮ್ಮ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡುವಾಗ ನೀವು ನ್ಯಾಡಿಂದ ಅದನ್ನು ಅಪ್ಲೋಡ್ ಮಾಡಬೇಕು. ನಿಮ್ಮ ನ್ಯಾಡಲ್ಲಿ ಡಿಪಾಸಿಟ್ ಆಗಿದ್ರೆ ಆಟೋಮೆಟಿಕ್ಲಿ ಈಸಿಲಿ ಆಗುತ್ತೆ. ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಲಿಚಸ್ ಇಲ್ಲ, ಸರ್ವರ್ ಪ್ರಾಬ್ಲಮ್ ಇಲ್ಲ. ಕೆಲವೊಂದು ಸರಿಯಾಗಿ ಗುಲ್ಬರ್ಗಾ ಯೂನಿವರ್ಸಿಟಿದು ನಾನು ಫೋನ್ ಇನ್ ಕಾರ್ಯಕ್ರಮ ಮಾಡಿದ್ದೆ, ಪ್ರಜಾವಾಣಿ ಫೋನ್ ಇನ್ ಕಾರ್ಯಕ್ರಮ ಮಾಡಿದಾಗ ನನಗೆ 6-7 ಜನ ಮಕ್ಕಳು ಗುಲ್ಬರ್ಗಾ ಯೂನಿವರ್ಸಿಟಿಯಿಂದನೇ ಮಾಡಿದರು. ಗುಲ್ಬರ್ಗಾದ ಯೂನಿವರ್ಸಿಟಿದು ಡಿಪಾಸಿಟ್ ಆಗಿಲ್ಲ ಅಂತ ಹೇಳಿದ್ದಾರೆ. ನಾವು ಯೂನಿವರ್ಸಿಟಿಗೂ ಹೇಳಿದ್ದೀವಿ, ನ್ಯಾಡ್ಗೂ ಹೇಳಿದ್ದೀವಿ ಕೋಆರ್ಡಿನೇಟ್ ಮಾಡೋದಕ್ಕೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಯಾರ್ಯಾರು ಇದಕ್ಕೆ ಒಂದು ಇದೂ ಇದೆ, ಅಂದರೆ ಹೆಲ್ಪ್ ಲೈನು ಇದೆ, ನೀವು ಅಲ್ಲಿ ಮಾಡಿದರೆ ಖಂಡಿತವಾಗಿ ಅದು ನಿಮಗೆ ಸೊಲ್ಯೂಷನನ್ನು ಕೊಡ್ತಾರೆ. ನೀವು ಯಾಕಾಗಿದೆ ಯಾಕಾಗಿಲ್ಲ ನಿಮ್ದು ಏನಿದೆ ಸಮಸ್ಯೆ ಅಂತ ಕೂಡ ಅವ್ರು ಹೇಳ್ತಾರೆ. ಹಾಗಾಗಿ ಅವ್ರ ಹೆಲ್ಪ್ ಲೈನು ಕೂಡ ಅದ್ರ ಸಹಾಯ ತೊಗೋಬೋದು. ಗುಲ್ಬರ್ಗಾ ಯೂನಿವರ್ಸಿಟಿಗೂ ಡೈರೆಕ್ಷನ್ ಕೊಟ್ಟಿದ್ದೀವಿ ಏನೇನು ಮಾಡ್ತಾ ಇದ್ದೀವಿ ಅಂತ. ಅದು ನಿಮ್ಮ ಪೊಲಿಟಿಕಲ್ ಅಜೆಂಡಾ ಲಾಸ್ಟಿಗೆ ಬರೋಣ. ಈ ಶಾಬಾದ್ ESIದು ಇನ್ನೂ ರೆಡಿ ಇದೆ, ಅದಕ್ಕೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಇದಲ್ದೇ ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಟ್ರಾಮಾ ಸೆಂಟರ್ ಆದಮೇಲೆ ಈಗ ಕ್ರಿಟಿಕಲ್ ಕೇರ್ ಯೂನಿಟ್ ಒಂದು ಹೇಳಿದೆ ನಾನು, 50 ಬೆಡ್ ಕ್ರಿಟಿಕಲ್ ಕೇರ್ ಯೂನಿಟು, ಆಮೇಲೆ ಮದರ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟ್ಲು, ಆಮೇಲೆ ಒಂದು ಬರ್ನ್ಸ್ ಸುಸಜ್ಜಿತವಾಗಿರ್ತಕ್ಕಂಥ ಬರ್ನ್ಸ್ ಯೂನಿಟನ್ನು ಅದು ಕ್ಯಾಬಿನೆಟಿಗೆ ನೆಕ್ಸ್ಟ್ ಕ್ಯಾಬಿನೆಟಿಗೆ ಬರ್ತಾ ಇದೆ. ಅದು FDಯಿಂದ ಕ್ಲಿಯರ್ ಆಗಿದೆ. ಅದನ್ನು ನಾವೊಂದು 20 ಬೆಡ್ಡೆಡ್ ಬರ್ನ್ಸ್ ಅಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಬರ್ನ್ಸ್ ಯೂನಿಟ್ ಹೊಸ ಕನ್ಸ್ಟ್ರಕ್ಷನ್ ಒಂದು 10 ಕೋಟಿ ರೂಪಾಯಿ ಈಗ ಅದಕ್ಕೆ ಸಪ್ರೇಟಾಗಿ ಕೊಡ್ತಾ ಇದ್ದೀವಿ. ಅದೊಂದು ಮಾಡಬೇಕು ಅಂತ ಇದೆ. ಅದಾದಮೇಲೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಾವು ಈಗಾಗಲೇ ಅದಕ್ಕೆ ಕ್ಯಾಬಿನೆಟ್ ಸುಮಾರು 40 ಕೋಟಿ ಕ್ಯಾಬಿನೆಟ್ ಅಪ್ರೂವಲ್ ಕೊಡಿಸಿದ್ದೀನಿ. ಭಾಳ 5 ವರ್ಷದಿಂದ ಪೆಂಡಿಂಗ್ ಇತ್ತು, ಕ್ಯಾಬಿನೆಟ್ ಅಪ್ರೂವಲ್ ಕೊಡಿಸಿದ್ದೀನಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಂಪ್ಲೀಷನಿಗೆ. ಈಗ ಮೇಲೆ ಈಗೇನು ನಮ್ಮ ಜಿಮ್ಸ್ ಆಸ್ಪತ್ರೆ ಮೇಲೆ 6 ಫ್ಲೋರ್ಸ್ ನಡೀತಾ ಇದೆಯಲ್ಲ, ಅದರಲ್ಲಿ 3 ಫ್ಲೋರ್ಸು ಜಿಮ್ಸಿಗಿದೆ, 3 ಫ್ಲೋರ್ಸು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಿದೆ. ಹಾಗಾಗಿ ಅದನ್ನು ಕೂಡ ನಾವು ಮಾರ್ಚ್ ಎಂಡಲ್ಲಿ ರೆಡಿ ಮಾಡಬೇಕಂತ ಡೈರೆಕ್ಷನ್ ಕೊಟ್ಟಿದ್ದೀವಿ. ಈಗಾಗಲೇ ಅದು 100 ಈಗ ನಾನಿದ್ದಾಗೆ ಸ್ಯಾಂಕ್ಷನ್ ಮಾಡಿಸಿ 2017ರಲ್ಲಿ ಅದು. ಈಗ ಅದಕ್ಕೆ ಸುಮಾರು ಈಗ 160 ಕೋಟಿನ ಆಗಿರ್ಬೋದು. ಅಂದರೆ ಅಡಿಷ್ನಲ್, ಅಂದರೆ ಮೊದಲು ಬಿಟ್ಟು ಅಡಿಷ್ನಲ್ 45 crores ಏನೋ ಬೇಕಾಗಿತ್ತು, ಅದಕ್ಕೆ ಕೊಡಿಸಿದ್ದೀವಿ, ಅಪ್ರೂವ್ ಆಗಿದೆ ಕ್ಯಾಬಿನೆಟಲ್ಲಿ. ಹಾಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. 3 ವರ್ಷದಿಂದ ಪೆಂಡಿಂಗ್ ಇತ್ತು, ಅದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿಲ್ಲ ಅಂಥೇಳಿ. ಈಗ ಅದನ್ನು ಅಪ್ರೂವಲ್ ಕೊಡಿಸಿದ್ದೀನಿ ನಾನು. ಈಗ ಅದಕ್ಕೆ ಕೆಲಸ ಪ್ರಾರಂಭ ಆಗಿದೆ, ಸ್ಟಾರ್ಟ್ ಆಗಿದೆ. ಮಾರ್ಚ್ ಎಂಡಲ್ಲಿ ಮುಗಿಸ್ಬೇಕಂತ ಹೇಳಿದ್ದೀನಿ. ನೋಡಿ, ನಾನು ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ, ಅಲ್ಲಿ ಯಾವುದೇ ಔಷಧಿನ ಹೊರಗಿಂದ ಬರ್ಕೊಡೋಂಗಿಲ್ಲ. ನಮ್ಮ ಪಾಲಿಸಿ ಏನಿದೆ ಅಂದರೆ, ವಿ ಹ್ಯಾವ್ ಟು ಪ್ರೊವೈಡ್ ಆಲ್ ದ ಮೆಡಿಸಿನ್ಸ್. ವೆರಿ ರೇರ್ಲಿ ಏನೋ ಒಂದು ರೇರ್ ಯೂಶ್ವಲಿ ಬರೀದೇ ಇರ್ತಕ್ಕಂಥ ಯಾವುದಾದ್ರೂ ಒಂದು ಕೆಮಿಕಲ್ ಇದ್ದರೆ, ಯಾವುದೋ ಒಂದು ಡ್ರಗ್ ಇದ್ದರೆ, ಯಾವುದೋ ಒಂದು ಮೆಡಿಸಿನ್ ಇದ್ದರೆ ಅಂಥದ್ದನ್ನು ಕೂಡ ನೀವು ಪ್ರೊವಿಷನ್ ಮಾಡ್ಕೊಳ್ಬೇಕು. ಹಾಗಾಗಿ ಯಾವುದೇ ಅದಕ್ಕೆ ಮಾಡಬಾರ್ದು ಅಂತಕ್ಕಂಥ ನಿರ್ದೇಶನ ನಾನು ಮೆಡಿಕಲ್ ಸೂಪರಿಂಟೆಂಡೆಂಟ್ಗೆ ಡೈರೆಕ್ಟ್ರಿಗೆ ಹೇಳಿದ್ದೀನಿ ಆಲ್ರೆಡಿ. This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital.